ರಾಜ್ಯದಲ್ಲಿ 4100 ಮುಜರಾಯಿ ದೇವಾಲಯಗಳು ನಾಪತ್ತೆಯಾಗಿವೆ ಎಂಬ ಆತಂಕಕಾರಿ ಹೇಳಿಕೆಯನ್ನು ಬಿಜೆಪಿ ಮುಖಂಡ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ 34,566 ಮುಜರಾಯಿ ದೇವಾಲಯಗಳಿದ್ದಾವೆ. ಇವುಗಳ ಪೈಕಿ 4,100 ದೇವಾಲಯಗಳೇ ನಾಪತ್ತೆಯಾಗಿವೆಯಂತೆ. ದೇವಾಲಯಗಳ ದಾಖಲೆಗಳು ಸಿಗ್ತಾ ಇಲ್ಲ, ದೇವಾಲಯಗಳ ಹೆಸರಿನಲ್ಲಿ ಆಸ್ತಿಯೂ ಇಲ್ಲ. ಹೀಗಾಗಿ ಈ ಬಗ್ಗೆ ತನಿಖೆಗೆ SIT ರಚಿಸಬೇಕು ಅಂತ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ. ದೇಗುಲಗಳ ನಾಪತ್ತೆ ಆಗುವುದು ಅದು ಆಶ್ಚರ್ಯದ ಸಂಗತಿ. ಇದು ಅದ್ಭುತಗಳಲ್ಲಿ ಕೂಡ ಒಂದಾಗಿದೆ. ಯಾರು ನಾಪತ್ತೆ ಮಾಡಿದ್ರು ಆನ್ ರೆಕಾರ್ಡ್ ಇರುತ್ತೆ. ಮುಜರಾಯಿ ದೇವಾಲಯ ಹುಡುಕಲು SIT ರಚನೆ ಮಾಡುವ ಅವಶ್ಯಕತೆ ಇದೆ. ಮುಜರಾಯಿ ದೇಗುಲದ ಆಸ್ತಿ ಏನಾಯಿತು, ಎಲ್ಲ ಸತ್ಯಾಸತ್ಯತೆಗಳು ಹೊರಬರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಹೀಗಾಗಿ CM SIT ರಚನೆ ಮಾಡಬೇಕು ಅಂತ ಆಗ್ರಹ ಮಾಡಿದರು. ಯಾರು ಲೂಟಿ 4,100ಕ್ಕೂ ಹೆಚ್ಚು ಮುಜರಾಯಿ ದೇವಾಲಯಗಳೇ ನಾಪತ್ತೆ ಆಗಿದ್ದಾವಂತೆ. ದೇವಾಲಯಗಳೇ ನಾಪತ್ತೆ ಆಗೋದು ಅದು ಆಶ್ಚರ್ಯಕರ ಸಂಗತಿ ಮತ್ತು ಜಗತ್ತಿನ ಅದ್ಭುತಗಳಲ್ಲೂ ಕೂಡ ಒಂದಾಗ್ಬಿಡುತ್ತೆ. ಯಾರು ನಾಪತ್ತೆ ಮಾಡಿದವರು? ಮುಜರಾಯಿ ಆನ್ ರೆಕಾರ್ಡ್ ಇರುವಂಥ ಮುಜರಾಯಿ ದೇವಾಲಯಗಳು. ಅದಕ್ಕೆ ಈ ಮುಜರಾಯಿ ದೇವಾಲಯಗಳನ್ನು ಹುಡುಕೋದಕ್ಕೆ ಒಂದು SIT ರಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಎಲ್ಲಿಗೆ ನಾಪತ್ತೆ? ಅದು ನಾಪತ್ತೆ ಮಾಡಿದವ್ರು ಯಾರು? ದೇವ್ರನ್ನೂ ಏನಾದ್ರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರಾ? ದೇವರ ಆಸ್ತಿ ಏನಾಯಿತು? ಮುಜರಾಯಿ ದೇವಾಲಯಗಳು ಅಂದರೆ ಆಸ್ತಿಯೆಲ್ಲ ಏನಾಯಿತು? ಇದರೆಲ್ಲದರ ಸಮಗ್ರ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು SITಯನ್ನು ರಚನೆ ಮಾಡಿ, ನಾಪತ್ತೆ ಯಾವಾಗಾಗಿದೆ, ಯಾರು ಮಾಡಿದ್ದಾರೆ, ಯಾರು ಲೂಟಿ ಹೊಡೆದಿದ್ದಾರೆ, 4,000